स्वागत है आपका बी न्यूज नेशन में। मैं हूं आबिद हुसैन शेख। फरवरी 10 को बीजापुर में होगा SC/ST घटक समावेश। हॉर्टिकल्चर मिनिस्टर MC मनगोली आज बीजापुर में मीडिया से बात करते हुए जिला उस्तुवारी सचिव MC मनगोली ने बताया कि बीजापुर में 10 फरवरी को पक्ष के SC/ST घटक के समावेश किया जाएगा, जिसमें पक्ष को मजबूत करने पर जोर दिया जाएगा। इस मौके पर CM कुमारस्वामी सहित देवेगौड़ा भाग लेंगे। उसी तरह सभी जिलों से 1 लाख लोग जमा होने की उम्मीद जताई MC मनगोली ने। इस प्रेस मीट में JDS पक्ष के अन्य पदाधिकारी शामिल रहे। ಮಾಜಿ ಶಾಸಕರಾಗಿರ್ತಕ್ಕಂಥ ಅಂದರೆ 7 ಜಿಲ್ಲೆಯ ಭಾಗದ ಪಕ್ಷದ ಮೇಲುಸ್ತುವಾರಿ ಪದಾಧಿಕಾರಿಯಾಗಿರ್ತಕ್ಕಂಥ ಕೋನರೆಡ್ಡಿ ಅವರು ಇವತ್ತೊಂದು ಪಕ್ಷದ ಸಭೆ ಆ ವಿಷಯ ಕುರಿತು ಮಾತಾಡಲು ಸಭೆಯನ್ನು ಕರೆಯಲಾಗಿದೆ. ಇದಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡಿ ಮುಂದೆ ಮನಗೂಳಿ ಅವರು ಮಾತಾಡಬೇಕಂತ ಹೇಳಿದ್ರೆ, ಇಂದು ನಾವು ಮುಖ್ಯವಾಗಿ ಬಿಜಾಪುರ ಜಿಲ್ಲೆಯ ಪಾರ್ಟಿ ಆಫೀಸಿನಲ್ಲಿ ನಮ್ಮ ಪಕ್ಷದ ಸಂಘಟನೆ ಆಯಿತು. ನಾವು ಒಂದು ರಾಜ್ಯ ಮಟ್ಟದ SC/ST ಘಟಕದ ಒಂದು ಸಮಾವೇಶವನ್ನು ಬರುವ 10ನೇ ತಾರೀಕಿನ ದಿವಸ ನಾವು ಏರ್ಪಡಿಸಿವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ಮತಕ್ಷೇತ್ರದಿಂದ ಯುವಕರು ಮತ್ತು ಪಕ್ಷದ ಅಭಿಮಾನಿಗಳು, ಪಕ್ಷದ ಮುಖಂಡರು ಬರಬೇಕು ಮತ್ತು ಕಾರ್ಯಕ್ರಮದ ರೂಪರೇಷೆ ತಯಾರು ಮಾಡುವ ಸಲುವಾಗಿ ನಮ್ಮ ಪಕ್ಷದ ಹಿರಿಯ ಧುರೀಣರಾದ ಕೋನರೆಡ್ಡಿಯವರು ಕೂಡ ಸಲಹೆ ಸೂಚನೆಗಳನ್ನು ಕೊಡುವ ಸಲುವಾಗಿ ಇವತ್ತು ಹುಬ್ಬಳ್ಳಿಗೆ ಬಂದಾಗ. ಇದು ಯಾಕೆ ಅಂದ್ರೆ 2 ನಮೂನೆ ಅದು. ಇದರೊಳಗೆ ಪಕ್ಷದ ಸಂಘಟನೆ ಆಯಿತು. ಎರಡನೇದು ಈ ಸಂಘಟನೆ ಮೂಲಕ ನಾವು ಬರುವ 10ನೇ ತಾರೀಕಿನ ದಿವಸ ಅತಿ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಈ SC/ST ಜನರ ಒಂದು ಸಮಾವೇಶ ಮಾಡಬೇಕು ತಿಳ್ಕೊಂಡು ನಮ್ಮ ನಾಯಕರಾದಂಥ ದೇವೇಗೌಡರು, ಕುಮಾರಣ್ಣವರು ಹೇಳಿದ ಮೇರೆಗೆ ನಾವು ಕಾರ್ಯಕ್ರಮ ಹಾಕ್ಕೊಂಡಿವಿ. 2 ದಿವಸ, ನಾಳೆ ಅಮಾವಾಸ್ಯೆ ಅದ. ಅಮಾವಾಸ್ಯೆ ಬಿಟ್ಟು ಮರುದಿವಸ ಮರುದಿವಸ ಮೊದಲೇ ಸಲ ಬಾಗೇವಾಡಿ ಮತ್ತು ಮುದ್ದೇಬೇಳ, ನೆಕ್ಸ್ಟ್ ಡೇ ಏನದ ಇಂಡಿ ಸಿಂದಗಿ. ಈ ನಮೂನೆ ನಾವು ತಾಲೂಕದೊಳಗೆ ಪ್ರಮುಖರು ಕೂಡಿಕೊಂಡು ಪ್ರವಾಸ ಮಾಡಿ ಪಕ್ಷದ ಸಂಘಟನೆ ಮತ್ತು ಪಕ್ಷದ ಧ್ಯೇಯ ಧೋರಣೆ ಮತ್ತು ಸಮಾವೇಶದ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ಹೆಚ್ಚು ಕಾರ್ಯಕರ್ತರು ಮತ್ತು ರೈತಾಪಿ ವರ್ಗದವರು ನಮ್ಮ ಪಕ್ಷದ ಸಾಧನೆಯನ್ನು ನೋಡಿಕೊಂಡು ಬರೋಕ್ಕೆ ನಾವು ಈಗಾಗಲೇ ಅವರಿಗೆ ತಿಳಿಸೀವಿ. ಆ ಪ್ರಕಾರ ನಾವು ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಎಲ್ಲರನ್ನು ಕೂಡಿಸಿ ಬಿಜಾಪುರ ಸಿಟಿಯಲ್ಲಿ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮ SC/ST ಘಟಕದ ಕಾರ್ಯಕ್ರಮ ಏನದ ಇಲ್ಲಿ ಮಾಡಬೇಕಂತ 10ನೇ ತಾರೀಕಿನ ದಿವಸ ನಾವು ಏರ್ಪಾಡು ಮಾಡಿವಿ ಅನ್ನುವಂಥ ಮಾತು. ಇದರ ಸಲುವಾಗಿ ತಮಗೆ ತಿಳಿಸೋ ಸಲುವಾಗಿ ಇದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಕುಮಾರಸ್ವಾಮಿ ಅವರು ದೇವೇಗೌಡರು ಬರ್ತಾರೆ? ಹಾಂ, ಇಬ್ಬರು ಬರ್ತಾರೆ. ಸೀಟ್ ಶೇರಿಂಗ್ದಾಗ ಬಿಜಾಪುರ ಹೋಗ್ತದೆ ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ಏನ್ರಿ ಡಿಮಾಂಡ್ ಮಾಡಿದ್ರಿ ಸೀಟ್ ಬಿಜಾಪುರ ನಮ್ಮ ಪಕ್ಷದ ಕ್ಯಾಂಡಿಡೇಟ್ 3-4 ಮಂದಿ ಅದಾರ. ನಮ್ಮ ನಾಯಕರು ಯಾರಿಗೆ ಟಿಕೆಟ್ ಕೊಟ್ಟು ಇದು ಮಾಡ್ತಾರೆ ಅವ್ರ ಸಲುವಾಗಿ ನಾವೆಲ್ಲರೂ ಹೆಸರು ಯಾರ್ಯಾರಿದಾರ? ಹಾಂ, ಕ್ಯಾಂಡಿಡೇಟ್ ಹೆಸರು ಅಸ್ಪರೆಂಟ್ಸ್ ಅದಾರ, 3-4 ಜನ ಅದಾರ. ಅವರು ಈಗ ಹೇಳ್ದೆ ಯಾವತ್ತಂದ್ರೆ ನೀವು ಬರೆದ್ರಿ ಅಂದ್ರೆ ಅವ್ರ ಮುಂದೆ ನಮ್ಗೆ ಮನು ಕೊಡೋದಿಲ್ಲ. ಅದಕ್ಕೆ ನಾವು ಸಲುವಾಗಿ ಮಾಡ್ತಾ ಇದ್ದೀರಿ ಕ್ಯಾಂಡಿಡೇಟ್ ನೀವು ನಿಮ್ಮ ಕಿರಿಯಂ ಸಲುವಾಗಿ, ನಮ್ಮ ಕ್ಯಾಂಡಿಡೇಟ್ ಸಲುವಾಗಿ ನಿಮ್ಮ ಪಾರ್ಟಿ ಕಿರಿಯಂ ಸಮಾವೇಶ ಮಾಡ್ತಾ ಇದ್ದೀರಿ. ಎರಡು ಉದ್ದೇಶಗಳು. ಒಂದು ಪಾರ್ಲಿಮೆಂಟ್ ಸೀಟ್ ಆರಿಸ್ತರೋ ಸಲುವಾಗಿ ಒಂದು ಎರಡನೇದು ಏನದ ಸೈಡ್ ಬೈ ಸೈಡ್ ಪಕ್ಷದ ಸಂಘಟನೆ ಎರಡೂ ಆಗ್ತಾವ ತಿಳ್ಕೊಂಡು ನಾವು ಮಾಡ್ಬೇಕು. ಕೊಟ್ಟಾರನ್ನು ಅಲ್ರಿ, ನಿಮಗೆ ನಾ ಕೇಳ್ತೀನಿ, ಕೊಟ್ಟಾರನ್ನು ಹೇಳಿ. ಕೊಡುವುದೇ ಇಲ್ರಿ. ಈಗ ಯಾವುದಾದ್ರು ಕೆಲಸ ಬಂದರೆ ಸಾಕು. ಈಗ ನಾವು 5 ಮಿನಿಟ್ ಲೇಟಾಗಿ ಬಂದಿದ್ದಕ್ಕೆ ನೀವು ಸಾಕು ಹೇಳತ್ತಿದ್ರಿ. ಹಾಗೆ ಯಾವುದಾದ್ರು ಒಂದು ವಿಷಯ ಬಂದಾಗ ಸಾಕಾಗತ್ತೆ ಯಾರಾದರೂ ಇರ್ತಾರೆ, ಹಂಗಂತಿರ್ಬೋದು. ಆದರೆ ಅವ್ರು ಎಂದೂ ರಾಜೀನಾಮೆ ಕೊಡೋದಿಲ್ಲ. 5 ವರ್ಷ ಕಂಪ್ಲೀಟ್ ಏನದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಈಗ ಹೆಣ್ಮಗಳು ಕೆಲಸ ಮಾಡೋ ಮುಂದೆ ಮಕ್ಕಳಿಗೆ ಹೊಡೆದು ಏನು ಹೇಳ್ತಾಳೆ? ನನಗೆ ಸಾಕಾಗದತ್ತಾಳೆ. ಮನೆ ಬಿಟ್ಟು ಹೋಗ್ತಾಳಲ್ಲ ಹೊರಗೆ. ಹಾಗೆ ಇದು ಒಂದು ಕುಟುಂಬ ಸಂಸಾರ ಇದ್ದಂಗೆ.
ಅಂದ್ರೆ ಸಾಕಾಗಿ ಹೋಗಿತ್ತು ನಿಮಗೂ? ಯಾರು ನನಗಾಗಿಲ್ಲ, ಅಲ್ಲ ಕುಮಾರಸ್ವಾಮಿ ಅವ್ರಿಗೆ ಆಗಿಲ್ಲ. ಆಗಿತ್ತು ಅಂತಂದ್ರೆ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಮೆಚ್ಚಿ ಜನ ಇನ್ನೂ ನಂಬಲ್ಲಿ ಸಾಕಷ್ಟು ಜನ ಬರ್ಲಕತ್ತಾರ ವಿನ ಅದ್ರಿಗೆ ಏನದ ಅದು ಎಲ್ಲ ಸುಳ್ಳು. ಅವ್ರೇನೋ ಮಾತಿನಾಗ ಸಹಜ ಅಂದಿರ್ಬೇಕು, ನೀವು ಅದೇ ಏನದ ಒಂದು ಚೋಟ್ ಹೇಳಿರ್ತೀವಿ, ಒಂದು ಗೇಣು ಬರೆದು ಬಿಡ್ತೀವಿ. ಸಮಾವೇಶಕ್ಕೆ ಎಷ್ಟು ಜನ ಸೇರ್ತಾರೆ? 1 ಲಕ್ಷ ಜನ ಕೂಡ್ತಾರೆ. ಎಲ್ಲಿಯವರು? ಎಲ್ಲವರು ಹಳ್ಳಿ ಎಲ್ಲ ಬರೀ ಬಿಜಾಪುರ ಜಿಲ್ಲೆಯವರು? ಬಿಜಾಪುರ ಜಿಲ್ಲೆದವರು ಬರ್ತಾರೆ, ಹೊರಗಿನವರು ಬರ್ತಾರೆ, ಎಲ್ಲ ಜಿಲ್ಲೆ ರಾಜ್ಯ ಮಟ್ಟದ ಎಲ್ಲರೂ ಬರ್ತಾರೆ. ಆದರೆ ರಾಜ್ಯ ಮಟ್ಟದ SC ST ಸಮಾವೇಶ ಹೇಳ್ರಿ ಮತ್ತೆ. ಸರ್, ಈಗ ಬಜೆಟ್ ದಿವಸ, ಬಜೆಟ್ ದಿನಾನೇ ಅಲ್ಲೇನೆ ಇರ್ತದ ಕಾಂಗ್ರೆಸ್ ಮತ್ತು JDS ಕೆಲ ಶಾಸಕರು ರಾಜೀನಾಮೆ ಕೊಡ್ತಾರೆ ತಮ್ಮ ಸ್ಥಾನಗಳಿಗೆ ಅಂತ ಹೇಳ್ತಾರೆ. ಯಾರು ರಾಜೀನಾಮೆ ಕೊಡು, ಸುಮ್ಮ ಅರ್ಬಿ ಅವ ಬಿಡ್ತಾರೆ, ನೋಡಮ್ಮ ಹೆಂಗಾಗ್ತದೆ ಅಂತ. ಯಾಕೆ ಬಿಡ್ತಾರೆ ಸರ್? ಯಾರು ಬಿಡ್ತಾರೆ ಯಾಕೆ ಬಿಡ್ತಾರೆ ಅಂದ್ರೆ ಕುಮಾರಸ್ವಾಮಿ ಅಂಜಿ ಏನಾರ ಹೊಯ್ದಾಡ್ತಾನಂತ ಬಿಡ್ಲಕತ್ತಾರ. ಕುಮಾರಸ್ವಾಮಿ ಈ ಜಗತ್ತು ಸೂರ್ಯಚಂದ್ರ ಬರುವವರೆಗೆ ಯಾವ ರೀತಿಯಿಂದಲೂ ಅವ ಅಳಿಗಾಡೋದಿಲ್ಲ. ಅವು ಗಟ್ಟಿಯಾಗಿ 5 ವರ್ಷ ಆಡಳಿತ ನಡೆಸ್ತಾನೆ. ಅವನ ಯೋಜನೆಗಳು ಜನ ಮೆಚ್ಚಾರ, ರೈತರು ಮೆಚ್ಚಾರ, ಹಳ್ಳಿಗಾಡು ಜನರು ಮೆಚ್ಚಾರ, ಅನೇಕ ಹೊಸ ಕೂಲಿಕಾರರು, ಸಣ್ಣ ಸಣ್ಣ ವ್ಯಾಪಾರಸ್ಥರು, ಅನೇಕ ಜನರು ಏನದ ವಿದ್ಯಾರ್ಥಿಗಳು ಎಲ್ಲರೂ ಏನದ ಅವರು ಮಾಡಿದಂಥ ಸಾಧನೆಗಳು, ಕೆಲಸಗಳು, ಯೋಜನೆಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯನೇ ಎತ್ತಿಡಿದ್ರು. ಈ MLAಗಳು ಹೊಡೆದಾಡ್ತಿದಾರಲ್ಲ, ಅದಕ್ಕೆ ಏನು ಹೇಳ್ತೀರಿ? MLAಗಳು ಹೊಡೆದಾಡಿರಲ್ಲ ರೆಸಾರ್ಟಲ್ಲಿ, ಅವ್ರು ಹೊಡೆದಾಡಿದ್ದು ಅವ್ರಿಗೆ ಕೇಳಿ, ಯಾಕೆ ಹೊಡೆದಾಡಿದ್ರೆ? ನೀವು ಹಿರಿಯರಿದ್ದು ಸಚಿವರಿದ್ದು, ನಾವು ಸಚಿವರಿದ್ದೀವಿ, ಹಿರಿಯರು ಇದ್ದೀವಿ, ಎರಡೂ ಕ್ವಾಲಿಫಿಕೇಷನ್ ನನ್ನ ಬಳಿ ಅದಾವ. ನೀವು ಹೇಳಿದ್ದು ಇಲ್ಲ ಅನ್ನೋದಿಲ್ಲ, ಆದರೆ ಅವ್ರು ಹೊಡೆದಾಡಿರೋ ನನಗೇನು ಗೊತ್ತು. ಅಲ್ಲ ಅದು ಸರ್ಕಾರ ಅದು ಅವ್ರು ಉತ್ತರ ಕೊಟ್ಟಾರ, ಎಡಿ ಬಿದ್ದೀನಿ ಅಂತ ಹೇಳ್ಯಾರ. ಅದು ನೀವು ಬರ್ದಿರಿ, ನೀವೇ ಬರ್ದಿರಿ. ಹೊಡೆದಾಡಿರಿ, ನಾವು ಸ್ವಲ್ಪ ಎಡಿ ಕಾಲು ಜಾರಿ ಬಿದ್ದೀನಿ ಅಂತ ಹೇಳ್ಯಾರ. ಇದಕ್ಕೇನು ಹೇಳ್ತೀರಿ ನೀವು ಹೇಳಿ? ಅವ್ರು ಹೊಡೆದಾಡೋರು ಬಿಟ್ಟರು, ಅವ್ರಿಗೆ ಬಿಟ್ಟು ಸರ್. ಎಡು ಬಿದ್ದಿದ್ರೆ ಮತ್ತೆ ಇವ್ರ ಕಂಪ್ನಿ ಗಣೇಶ್ವರ ಮೇಲೆ ಕೇಸ್ ಆಯ್ತು, FIR ಅದು ಅವ್ರಿಗೆ ಕೇಳ್ಬೇಕಲ್ರಿ. FIR ಯಾಕಾಯ್ತು, ಏನಾಯಿತು ನಮಗೆ ಕೇಳಿದ್ರೆ ನಾವೇನು ಹೇಳೋದು? ಈ ಸತಿ MP ಟಿಕೆಟ್ ತಾನದೇ ಬಿಜಾಪುರ ಮಾಡ್ಬೇಕು, ಗ್ಯಾರಂಟಿ ಮಾಡೈತಿ. ಕ್ಯಾಂಡಿಡೇಟ್ ಫಿಕ್ಸ್ ಮಾಡ್ಕೊಂಡಿರಿ? ಮಾಡೀವಿ, ಈಗ ಹೇಳೋದಿಲ್ಲ ನಿಮ್ಗೆ. ಇನ್ನೊಮ್ಮೆ ಸಾಹೇಬ್ ಬಂದಾಗ ಎಲ್ಲ ಮಾಧ್ಯಮದ ಮಿತ್ರರನ್ನ ಸ್ವಾಗತ ಮಾಡಿದ ನಂತರ ನಮ್ಮ ಮನಗೂಳಿ ಸಾಹೇಬರು ತೋಟಗಾರಿಕೆ ಇಲಾಖೆ ನೇರ ಬಿಟ್ಟು ಕೊಡ್ತಾರ ಅಂದಿನ ಭಾಳ ಗಂಭೀರವಾಗಿ ತೆಗೆದುಕೊಂಡು ತಮ್ಮೆಲ್ಲ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ನೀಡಿದ್ದಾರೆ. ನಾವು ಬಿಜಾಪುರ ಜಿಲ್ಲೆಯಲ್ಲಿ SC ST ಸಮಾವೇಶ ಪ್ಲಸ್ ಕಾರ್ಯಕರ್ತರ ಸಮಾವೇಶವನ್ನು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ತೀರ್ಮಾನವನ್ನು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ HD ದೇವೇಗೌಡರು, ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ HD ಕುಮಾರಸ್ವಾಮಿಯವರು ಮೊನ್ನೆ ನಾವೇನು ರಾಜ್ಯ ಕಾರ್ಯಕಾರಿಣಿ ಮತ್ತು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಏನು ಮಾಡಿದ್ವಿ ಅವತ್ತು ಒಂದು ತೀರ್ಮಾನಕ್ಕೆ ಬಂದ್ವಿ. ಬಿಜಾಪುರದಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನು ಮಾಡಬೇಕು ಅಂತ ಅವ್ರು ತೀರ್ಮಾನ ಆಯಿತು. ಅದರ ಪ್ರಕಾರ 10ನೇ ತಾರೀಕಿಗೆ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿಯವರು, ಸನ್ಮಾನ್ಯ H ವಿಶ್ವನಾಥರು ಮತ್ತು ನಮ್ಮ ಪಕ್ಷದ ಮುಖಂಡರಾದಂಥ ಬಸವರಾಜ ಹೊರಟ್ಟಿ ಹಿಡ್ಕೊಂಡು ಎಲ್ಲ ಮುಖಂಡರು ಕೂಡ ಅವತ್ತು ಭಾಗವಹಿಸ್ತಾರೆ. ಭಾಗವಹಿಸಿದ್ರ ಜೊತೆಗೆ ಅಷ್ಟೇ ಅಲ್ಲ, ಇವತ್ತು ಒಂದು ಮೆಸೇಜ್ ಕೊಡ್ತಕ್ಕಂಥದ್ದು, ಬಿಜಾಪುರ ಲೋಕಸಭೆ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಗಳನ್ನ ಹಾಕಬೇಕು ಅನ್ನೋಂಥ ವಿಚಾರ ಕೂಡ ನಮ್ಮ ಪಾರ್ಟಿಗಿದೆ. ಆ ಕ್ಲೇಮನ್ನು ಅಲಯನ್ಸ್ ಆದ ನಂತರ ಆ ಪಾರ್ಟಿ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ಮುಖಂಡರು ಮಾಡ್ತಾರೆ. ಆ ರೀತಿಯಾಗಿ ಒಂದು ಸೂಚನೆ ಬಂದದಕ್ಕೆ ನಾವು ಸಮಾವೇಶ ಅಲ್ಟಿಮೇಟ್ಲಿ ಮಾಡ್ತಕ್ಕಂಥದ್ದು, ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ. ಒಂದು ಮಾತನ್ನು ಭಾಳ ಗಂಭೀರವಾಗಿ ಹೇಳ್ತಕ್ಕಂಥದ್ದು, ಮೊನ್ನೆ ನಡೆದಂಥ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಏನು ತೀರ್ಮಾನ ಆಗಿತ್ತು 10ನೇ ತಾರೀಕಿಗೆ ಬಿಜಾಪುರ, 17ನೇ ತಾರೀಕಿಗೆ ರೈತ ಸಮಾವೇಶವನ್ನು ಮೂಲ ಕಾರ್ಯಕರ್ತರಿಗೆ ಮನ್ನಣೆ ಕೊಡಲ್ಲ, ಬರೀ ಅವ್ರ ಕುಟುಂಬಕ್ಕಷ್ಟೇ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಸಾಕಷ್ಟು MLC ಸ್ಥಾನಗಳಿದ್ರು ಒಂದೆರಡಿಗೂ ಅವಕಾಶ ಕೊಡಲಿಲ್ಲ, ಸಾಕಷ್ಟು ಬೇಡಿಕೆ ಇದ್ರು, ಎಲ್ಲ ಒತ್ತಾಯ ಇದ್ರು. ಅಲ್ಲಲ್ಲ, ತಿಪ್ಪೇಸ್ವಾಮಿ ಅವ್ರ ಕುಟುಂಬದವನು ಅವ ಹಾಲು ಮತ್ತು ಇಷ್ಟ ಆಗಿತ್ತು ಹಾಗಲ್ರಿ, ಹಾಲು ಮತ್ತು ಸಮಾಜದವ ಕುರುಬ್ರವ. ಈಗ ಅವ್ನು ನಿನ್ನೆ MLC ಮಾಡಿದ್ರು, ಅದೇ ಒಕ್ಕಲಿಗೆ ಅಲ್ಲ, ಅವ ಒಕ್ಕಲಿಗೆ ಅಲ್ಲ. ಅಲ್ಲ, ಅವ್ರ ಕುಟುಂಬಕ್ಕೆ ಯಾರು ಇಷ್ಟ ಆಗಿರ್ತಾರೆ, ಅವ್ರಿಗೆ ಯಾರು ಇರ್ತಾರೆ, ಮನಗುಳಿ ಮಾಡಿದ್ದು ಅದಕ್ಕೆ ಅಂತ. ಕುಟುಂಬಕ್ಕೆ ಯಾರು ಇರ್ತಾರೆ ಅವರಿಗೆ ಅಲ್ಲಲ್ಲ, ನಾವೆಲ್ಲ ದೇವೇಗೌಡ ಕುಟುಂಬನ JDS ಅಂದ್ರೆ ಕುಮಾರಸ್ವಾಮಿ ಕುಟುಂಬ ನಾವೆಲ್ಲ. ನಮಗೇನು ಬರೀ ಹುದ್ದೆ ಬೇಕು ಅಂತ ಕೇಳೋರಲ್ಲ, ನಾವೆಲ್ಲ ಕಮಿಟ್ಮೆಂಟ್ ಟು ದ ಪಾರ್ಟಿ. ಏನು ದೇವೇಗೌಡ ಕುಟುಂಬ ಹೇಳ್ತಾರೆ ಹಂಗೆ ನಡ್ಕೋತೀವಿ. ಇವತ್ತು ಅಧಿಕಾರ ಮುಖ್ಯ ಅಲ್ಲ ನಮಗೆ. ಮತ್ತು ನಾಗರಾಜ್ ಅವರ ಒಂದು ಮಾತು ಕಡಿದು ಹೇಳ್ತೀನಿ ನಾನು. ಅವರು ಗಿಡದ ಬುಡಕ್ಕೆ ಕೂತು ಹಣ್ಣು ತಿಂದು ಚಿಪ್ಪಿ ಅಲ್ಲೇ ಹೋಗೋದು ಹೋದವ್ರು ಯಾವ್ದಾರು ಅಲ್ಲಿ ಹೋದ ಮೇಲೆ ಅವ್ರಿಗೇನೂ ಸಿಕ್ಕಿಲ್ಲ. ಈ ಒದರಾಡೋದು ಒಂದೇ ಸಿಕ್ಕದವ್ರು. ಇಲ್ಲಿದ್ದಾಗ ಏನು ಆಗ್ಯಾರ, ಏನಾಗಬೇಕು, MLA ಆಗ್ಯಾರ, ಮಂತ್ರಿ ಆಗ್ಯಾರ, ಎಲ್ಲ ಆಗ್ಯಾರ. ಇವ್ರು ಗಿಡದ ಬುಡ ಕೂತು ಉಂಡು ತಿಂದು ಹೋದವ್ರು. ಈಗ ಅಲ್ಲಿ ಹೋದ ಮೇಲೆ ವನವಾಸದಾಗ ಬಿದ್ದಂಗೆ ಆಗ್ಯಾವ.
ಯಾರಂದ್ರೆ ನಾವು ಹೆಸರು ಹೇಳೋದು. ಉದಾ ಸಾಹೇಬ್ ಏನಾಗ್ಯಾರ ಈಗ ಅಲ್ಲಿ ಹೋಗಿ ಉಮೇಶ್ ಕತ್ತಿಯವ್ರು ಏನಾಗ್ಯಾರ ಹಂಗೆ ಲಿಸ್ಟ್ ತಕ್ಕೊತ ಬರ್ರಿ. ಅದೇ ಬಿಜೆಪಿ ಇರೋದು JDS ಪ್ರಾಡಕ್ಟ್ ಅದಾವ ಅಲ್ಲೇ ಅದಾವ ಒರಿಜಿನಲ್ ಬಿಜೆಪಿ ಇಲ್ಲ ಇಲ್ಲಿ. ನಮ್ಮ ಪ್ರೊಡಕ್ಷನೇ ನಮ್ಮ ಫ್ಯಾಕ್ಟ್ರಿ ತಯಾರಾದವ್ರು ನಮ್ಮ ಫ್ಯಾಕ್ಟ್ರಿಯಿಂದ ಹೋದವು ಕೀಟನ್ ನಮ್ಮ ತಳಿಗಳೆಲ್ಲ ಎಲ್ಲ ನಮ್ಮ ಕಿತ್ತೆಗಿ ಈಗ ಡಿಡಿ ರೈತರ ಮೂಲಕ ಕಳಿಸ್ತೀರಾ ಅಥವಾ ಏನು JDS 16 ಜನ 15 ಜನ ರೈತರು ನಿಲ್ಲಿಸ್ತಾನೆ ಹುಬ್ಬಳ್ಯಾಗ. ಆ ರೈತ ಸಮಾವೇಶದಲ್ಲಿ 6,000 ರೂಪಾಯಿ DD-ಯನ್ನು ಅವರೆಲ್ಲ MP ಗಳಿಗೆ ಅಡ್ರೆಸ್ ಮಾಡಿ DD ತೆಗಿಸಿ ಕಳಿಸ್. ಇದಕ್ಕೆ ನಮ್ದು ಪ್ರತಿಭಟನೆ ನಿಮ್ಗೆ ವಿರೋಧ ಐತಿ. ಮಾಡಿದ್ರೆ 3 ಲಕ್ಷ ಮಾಡ್ರಿ ಅಥವಾ ರೈತರು ಸಂಪೂರ್ಣ ಸಾಲ ಮನ್ನಾ ಮಾಡ್ರಿ ಅನ್ನುವಂಥ ಮೆಸೇಜ್ ಕೊಡ್ಲಿಕ್ಕೆ ಅದು ಅವ್ರಿಗೇನು ಕಡಿಮೆ ಇಲ್ಲ. ನಮ್ಮ 6,000 ರೂಪಾಯಿ DD ಅವ್ರಿಗೆ ನಮಗೆ ಸಾಂಕೇತಿಕವಾಗಿ ಪ್ರತಿಭಟನೆ. ಯಡಿಯೂರಪ್ಪಗೂ ಇದು ಆಗ್ಯದ ಈ ಡೌಟ್ ಬಂದದ ನಡಗುತ್ತಾನ ಅವನು ಯಾವ ಬಂದ ಮಾಡೋದಿಲ್ಲ ಆಗಂಗೆ ಇದು ಉಳಿದಿಲ್ಲ. ನಿನ್ನಷ್ಟು ಗಟ್ಟಿ ಇಲ್ಲ ಅಂತಲ್ಲ ಯಡಿಯೂರಪ್ಪ ಇನ್ನಷ್ಟು ಗಟ್ಟಿ ಇಲ್ಲ ನನಗೆ 84 ಅವ್ಗೆ 75 76 ಆದ್ರೂ ನಡೀತಾನೆ ನಡುತ್ತಾನೆ. ಈಟಾದ್ರೂ ನಡಗೋದಿಲ್ಲ. ಆದ್ರೆ ಅವಗೂ ಏನಾಗ್ಯದ ಮುಂದಿನ ಮುಖ್ಯಮಂತ್ರಿ ಮಾಡ್ತಾರೋ ಡೌಟ್ ಬಂದಿದೆ ತೀತಾನೆ. ಆದ್ರೆ ಅವರಲ್ಲಿ ಏನದ ಕಚ್ಚಾಟ ಭಾಳ ಇದ್ದರೂ ಸ್ವಲ್ಪರ ಕಚ್ಚಾಟ ಸ್ವಲ್ಪರ ಗುಂಪುಗಾರಿಕೆ ಎಲ್ಲ ಅದ ಮುಚ್ಕೋತಾರೆ ಇಷ್ಟೇ. ಅದರರ್ಥ ಏನು ಇಲ್ಲ. ಅಂಕಲ್ ಸಿನಿಮಾಗೆ ಹೊಂಟಿವ್ರಿ, ಕಾವ್ಯನೂ ಕಳ್ಸ್ಕೊಡ್ರಿ ಪ್ಲೀಸ್. ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, SS ಕಲಾಭವನ ರಸ್ತೆ, ವಿಜಯಪುರ. हमारे पास यहाँ पे शादियों का बाज़ार और जमातों का और सब कुछ मिलता है। फर्नीचर मिलता है हमारे पास, अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।